ದಾಂಡೇಲಿ ದಟ್ಟ ಕಾಡುಗಳ ನಾಡಿದು, ಅಸಂಖ್ಯಾತ ವನ್ಯ ಪ್ರಾಣಿ ಪಕ್ಷಿಗಳ ಸಸ್ಯ ಸಂಕುಲಗಳ ನೆಮ್ಮದಿಯ ಗುಡಿದು. ದಾಂಡೇಲಪ್ಪ ಎಂಬ ದೇವರಿಂದ ಈ ಊರಿಗೆ ದಾಂಡೇಲಿ ಅನ್ನೋ ಹೆಸರು ಬಂದಿದೆ. ಈ ಪ್ರದೇಶ ದಂಡಕಾರಣ್ಯಗಳಿಂದ ಸುತ್ತುವರೆದಿದೆ. ಈ ಊರು ಅವಲಂಬಿತವಾಗಿರೋದು ಪ್ರವಾಸೋದ್ಯಮದ ಮೇಲೆ. ಇಲ್ಲಿಯ ಜನರ ಬದುಕಿಗೆ ನೆರವಾಗಿರೋದು ಕೃಷಿ ಮತ್ತು ಕೈಗಾರಿಕೆಗಳೇ. ಉತ್ತರ ಕನ್ನಡದ ಈ ಅದ್ಭುತ ಜಾಗದ ಕಡೆಗೆ ಇವತ್ತು ನನ್ನ ಪ್ರಯಾಣ ಹೊರಟಿತ್ತು. ಗಿಡಮರ ಮುಚ್ಚಿದ ರಸ್ತೆಗಳಲ್ಲಿ ಗಂಟೆಗಟ್ಟಲೆ ಸಾಗಿದ ನಂತರ ನಿಸರ್ಗ ಶ್ರೀಮಂತವಾಗಿದ್ದ ಈ ಊರು ಸಿಕ್ಕಿತ್ತು. ಕರ್ನಾಟಕದ 5ನೇ ಅತಿ ದೊಡ್ಡ ವನ್ಯಜೀವಿ ಧಾಮ ಇದು. 2007ರಲ್ಲಿ ಈ ಭಾಗವನ್ನ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಗಿದೆ. ಇಲ್ಲಿ ಹೆಚ್ಚಾಗಿ ಕಂಡುಬರುವ ಹಾರ್ನ್ಬಿಲ್, ಮಂಗಟ್ಟೆ ಪಕ್ಷಿಗಳ ಕೊಡುಗೆ ಈ ಅರಣ್ಯವನ್ನ ದಟ್ಟವಾಗಿಸೋದ್ರ ಹಿಂದೆ ಅಡಗಿದೆ. ಇಲ್ಲಿಯ ಜೀವ ನದಿ ಕಾಳಿ. ಈ ನದಿ ಅದೆಷ್ಟೋ ಜನರಿಗೆ ಬದುಕನ್ನ ನೀಡಿದೆ ಅಂದ್ರೆ ತಪ್ಪಾಗಲಾರದು. ಈ ನದಿಯಲ್ಲಿ ನಡೆಯೋ ಜಲಸಾಹಸ ಕ್ರೀಡೆಗಳಿಂದ, ಕೃಷಿ ಮತ್ತು ಕೈಗಾರಿಕೆಗಳಿಂದಲೇ ಈ ಜನರ ಬದುಕು ಸಾಗ್ತಾ ಇರೋದು. ದಾಂಡೇಲಿಗೆ ಕಾಲಿಟ್ಟವನು ಎಲ್ಲರಂತೆಯೇ ಮೊದಲು ಸಾಗಿದ್ದು ರಾಫ್ಟಿಂಗ್ ಕಡೆ. ರಭಸವಾಗಿ ಸಾಗೋ ನದಿಯಲ್ಲಿ ಬೋಟ್ಗಳಲ್ಲಿ ಕೂತು ಅನುಭವ ಆದ ಮೇಲೆ ಅನಿಸಿದ್ದು, ಇದು ಜೀವನದಲ್ಲಿ ಒಮ್ಮೆಯಾದರೂ ಪ್ರಯತ್ನಿಸಲೇಬೇಕಾದ ಜಲಕ್ರೀಡೆ. ಈ ದಾಂಡೇಲಿ ಬರೀ ಜಲಸಾಹಸ ಕ್ರೀಡೆಗಳಿಗೆ ಮಾತ್ರವಲ್ಲ, ಅದ್ಭುತ ಅಡವಿಗಳಿಗೆ, ಜಲಾಶಯಗಳಿಗೆ, ಸುಂದರ ಹಿನ್ನೀರಿನ